ಇನ್ನು CWRC ಆದೇಶದಂತೆ ತಮಿಳುನಾಡಿಗೆ ನೀರು ಬಿಟ್ಟಿದ್ದೇ ಆದರೆ ಕರ್ನಾಟಕಕ್ಕೆ ಸಂಕಷ್ಟ ಫಿಕ್ಸು. ಪ್ರತಿದಿನ ಬೆಂಗಳೂರಿಗೆ 2 TMC ಕಾವೇರಿ ನೀರು ಪೂರೈಕೆ ಆಗುತ್ತೆ. ಪ್ರತಿದಿನ ಬೆಂಗಳೂರಿಗೆ 2 TMC ಕಾವೇರಿ ನೀರು ಪೂರೈಕೆಯಾಗುತ್ತೆ. ಬರೋಬ್ಬರಿ 5 ಹಂತಗಳ ಮೂಲಕವಾಗಿ ರಾಜಧಾನಿಗೆ ಕಾವೇರಿ ನೀರು ಸಪ್ಲೈ ಆಗುತ್ತೆ. ಪ್ರತಿನಿತ್ಯ 12 ಲಕ್ಷ ಕಾವೇರಿ ಸಂಪರ್ಕಗಳಿಗೆ ನೀರು ಪೂರೈಕೆ ಮಾಡುವ ಜಲಮಂಡಳಿ CWRC ನಿಯಮದಂತೆ ನೀರು ಹರಿಸಿದ್ದೇ ಆದರೆ ನೀರು ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗುತ್ತೆ. ಈಗಾಗಲೇ ಬೆಂಗಳೂರಿಗೆ ಕಾವೇರಿ ನೀರು ಕಾಯ್ದಿರಿಸುವಂತೆ ಜಲಮಂಡಳಿ ಮನವಿ ಕೂಡ ಮಾಡಿಕೊಂಡಿದೆ. ಕಾವೇರಿ ನೀರಾವರಿ ನಿಗಮಕ್ಕೆ ಪತ್ರ ಬರೆದು ಮನವಿ ಕೂಡ ಮಾಡಿಕೊಂಡಿದೆ. ಈ ವರ್ಷ ಅಂತ್ಯದವರೆಗೆ ಬೆಂಗಳೂರಿಗೆ 10 TMC ನೀರು ಅಗತ್ಯ ಇದೆ. ಆದರೆ ಕಾವೇರಿ ನದಿಯಲ್ಲಿ ದಿನೇ ದಿನೇ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಕಾವೇರಿ ನದಿಯಿಂದ ಮಂಡ್ಯ ಮೈಸೂರು ಭಾಗಕ್ಕೆ ನೀರು ಸಪ್ಲೈ ಆಗಬೇಕು. ಹೀಗಾಗಿ ತಮಿಳುನಾಡಿಗೆ ನೀರು ಹರಿದ್ರೆ ಬೆಂಗಳೂರಿಗೆ ಜಲಗಂಡಾಂತರ ಎದುರಾಗುತ್ತೆ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆತಂಕ ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಜಲಮಂಡಳಿ ಈಗಾಗಲೇ ಮನವಿ ಕೂಡ ಮಾಡ್ಕೊಂಡಿದೆ. ನೀರು ಕಾಯ್ದಿರಿಸಿಕೊಳ್ಳಬೇಕು. 10 TMC ವರೆಗೆ ನೀರು ಬೇಕಾಗುತ್ತೆ ವರ್ಷದ ಅಂತ್ಯದವರೆಗೆ. ಹಾಗಾಗಿ ಒಂದು ವೇಳೆ ನೀರು ಹರಿಸಿದ್ದೇ ಆದರೆ ನೀರು ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗುತ್ತೆ. ಬೆಂಗಳೂರಿನ ಜನತೆಗೆ ಬಹಳಷ್ಟು ಸಮಸ್ಯೆ ಆಗುತ್ತೆ. ನೀರು ಪೂರೈಕೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಹೀಗಾಗಿ ಇದನ್ನು ಮನಗಂಡು ರಾಜ್ಯ ಸರ್ಕಾರ ಕೂಡಲೇ ಮೇಲ್ಮನವಿ ಸಲ್ಲಿಸಬೇಕು. ಜೊತೆಗೆ ಏನೆಲ್ಲ ಅಗತ್ಯ ಕ್ರಮಗಳಿದ್ದಾವೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು. ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಇದು ಮತ್ತಷ್ಟು ಸಂಕಷ್ಟಕ್ಕೆ ಕಾರಣ ಆಗುತ್ತೆ.